बच्चों, हिंदी वलरी तृतीय भाषा 2020 से 21 साल का 7वीं कक्षा पाठ 14 ಪಾಠ 14 ಅಕಲ್ ಚಲಿ ಬಲ ಠಲಿ. पाठ अकल चली भला ठली. अकल चली भला टली. इस पाठ में क्या सीख सकते हैं कि हम लोग इस 14 पाठ में अकल चली भला टली यह एक नीति बोधक कहानी है. कबूतरों के दाने खाने के लोभ में जाल में फंसना, मिलकर जाल को ही उठाकर उड़ना और चूहे की मदद से जाल को काटना आदि का रोचक वर्णन है. इसमें एकता से लाभ की सीख मिलती है. ಪ್ರಸ್ತುತ ಈ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ. ನಾವು ಒಗ್ಗಟ್ಟಿನಿಂದ ಯಾನೇ ಕೆಲಸ ಮಾಡೋದಕ್ಕೆ ಬಲ ಇದೆ ಅಲ್ವಾ. ಅಂದರೆ ಈ ಒಂದು ಪ್ರಸ್ತುತ ಪಾಠದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಒಂದು ನೀತಿ ಬೋಧಕ ಕಥೆಯಾಗಿದೆ. ಅರ್ಥ ಆಯ್ತಾ. ಹಾಗೆ ಇಲ್ಲಿ ಒಂದು ಪಾರಿವಾಳಗಳು ಧಾನ್ಯ ತಿನ್ನುವ ದುರಾಸೆಯಲ್ಲಿ ಬೇಡನ ಬಲೆಗೆ ಬೀಳುವುದು, ನಂತರ ಒಟ್ಟಾಗಿ ಬಲೆಯನ್ನು ಒಟ್ಟಾಗಿ ಬಲೆ ಎತ್ತಿಕೊಂಡು ಅಂದರೆ ಅದನ್ನೆಲ್ಲ ಎತ್ತಿಕೊಂಡು ಹಾರಿ ಹೋಗುವುದು, ನಂತರ ಇಲಿಯ ಸಹಾಯದಿಂದ ಬಂಧನದಿಂದ ಮುಕ್ತರಾಗುವುದು. ಅರ್ಥ ಆಯ್ತಾ. ಈ ಕಥೆಯ ಬಹಳ ಮುಖ್ಯಾಂಶಗಳು ಇದನ್ನು ನಾವು ಈ ಕಥೆಯಲ್ಲಿ ತಿಳ್ಕೊತೀವಿ. ಸೊ ವಿ ವಿಲ್ ಲರ್ನ್ ಇನ್ ದಿಸ್ ಲೆಸನ್. ಒನ್ಸ್ ಅಪಾನ್ ಎ ಟೈಮ್, ಇಟ್ಸ್ ಅ ಮಾರಲ್ ಆಫ್ ದಿಸ್ ಸ್ಟೋರಿ. Like how this pigeon went to have the food, but the hunter has thrown a net to catch these pigeons. How they came in troop unity, and how they escaped in unity. And in that time there was a mice came to help for them. These things we all learn. Okay children, let we go for the ಪಾಠಕ್ಕೆ ಹೋಗೋಣ. ಅದಕ್ಕೆ ಮುನ್ನ ಶಬ್ದಾರ್ಥ. ಖೋಜನ ಅಂದರೆ ಡೂಂಡನ, ಸರ್ಚ್ ಮಾಡೋದು, ಹುಡುಕುವುದು. ಬಹೇಲಿಯಾ ಚಿಡಿ ಮಾರ್, ಪಶು ಪಕ್ಷಿयों को पकड़ने वाला. ಬಹೇಲಿಯಾ ಪಶು ಪಕ್ಷಿಗಳನ್ನ ಹಿಡಿಯೋ, ಬೇಡ ಅಂತ ಹೇಳ್ತೀವಿ, ಹಂಟರ್. पशु पक्षियों को पकड़ने वालों को क्या कहते हैं? चिड़ीमार, बहेलिया. घूमना, चारों ओर फिरना, ನಾಲ್ಕು ಕಡೆಗೆ ತಿರುಗುವುದು. घबराना, भयभीत होना, ಭಯಪಟ್ಕೊಳ್ಳೋದು, ಗೆಟ್ಟಿಂಗ್ ಫಿಯರ್. लौटना, वापस आना, रिटर्न बैक. एकता, मिलजुल कर रहना, ಒಟ್ಟಾಗಿ ಕೂಡಿರುವುದು, लिविंग टुगेदर. मदद, सहायता, हेल्प, सहाय. धरती, जमीन, भूमि. नाउ द लेसन. ಈಗ ಪಾಠಕ್ಕೆ ಹೋಗೋಣ. जंगल में पीपल का एक पेड़ था. उस पेड़ पर बहुत से कबूतर
रहते थे। कबूतर दिन भर भोजन की खोज में घूमते रहते थे। रात होने पर वे सब पीपल के पेड़ पर लौट आते थे। वे पेड़ पर रात भर आराम करते थे। एक दिन की बात है। कबूतर भोजन की खोज में गए। थोड़ी दूर उड़ने पर एक छोटा कबूतर बोला, देखो उधर देखो, कितने दाने बिखरे पड़े हैं। धरती पर कितने दाने बिखरे पड़े हैं। Once upon a time, one morning, of a flock of pigeons was flying in search of food. Suddenly, their leader saw some grains scattered on the ground under a tree. Overjoyed at their good luck, they all alighted on the ground. They are not listened to the elder pigeon's advice, but just as hungry pigeons started picking the grains. This was happening. ಕಾಡಿನಲ್ಲಿ, ಜಂಗಲ್ ಮೇ, ಒಂದು ಕಾಡಿನಲ್ಲಿ ಅರಳಿ ಮರ, ಪೀಪಲ್ ಟ್ರೀ ಮೀನ್ಸ್ ಇನ್ ಅ ಫಾರೆಸ್ಟ್ ದೇರ್ ವಾಸ್ ಎ ಪೀಪಲ್ ಟ್ರೀ. ಒಂದು ಕಾಡಿನಲ್ಲಿ ಅರಳಿ ಮರದ ಮೇಲೆ ಹಲವಾರು ಪಾರಿವಾಳಗಳು ಏನು ಮಾಡ್ತಿದೆ, ವಾಸವಾಗಿದ್ದವು. ಉಸ್ ಪೇಡ್ ಪರ್ ಬಹುತ್ ಸೆ ಬಹುತ್ ಕಬೂತರ್, ತುಂಬ ಜಾಸ್ತಿ ಪಾರಿವಾಳಗಳು ವಾಸ ಮಾಡ್ತಿದ್ವು. ಕಬೂತರ್ ದಿನ್ ಭರ್ ಭೋಜನ್ ಕಿ ಖೋಜ್ ಮೇ ಘೂಮ್ತೆ ರಹತೆ ಥೇ. ಆ ಪಾರಿವಾಳಗಳು ದಿನದಲ್ಲಿ ಆಹಾರ ಹುಡುಕಿಕೊಂಡು ಹೊರಗೆ ಹೋಗುತ್ತಿದ್ವು. ಇರ್ತೀವಪ್ಪ, ಹೊಟ್ಟೆ ಪಾಡಲ್ವಾ, ಆಹಾರ ಹುಡ್ಕೊಂಡು ಹೋಗ್ತಿದ್ವಂತೆ. ರಾತ್ ಹೋನೆ ಪರ್ ವೆ ಸಬ್ ಪೀಪಲ್ ಕೆ ಪೇಡ್ ಪರ್ ಲೌಟ್ ಆತೈತೆ. ಸಂಜೆ ರಾತ್ರಿ ಹೊತ್ತು ಆದ ಕೂಡಲೇ ಅವೆಲ್ಲ ಹಿಂದಕ್ಕೆ ರಾತ್ರಿ ಸಮಯದಲ್ಲಿ ಪುನಃ ಮರದಲ್ಲಿ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ದು. ಲೌಟ್ ಆತೈತೆ. ವೇ ಪೇಡ್ ಪರ್ ರಾತ್ ಪರ್ ಆರಾಮ್ ಕರ್ತೈತೆ, ಅಂದರೆ ವಿಶ್ರಾಂತಿಯನ್ನು ಪಡ್ಕೊತಿತ್ತು. ಏಕ್ ದಿನ್ ಕಿ ಬಾತ್ ಹೈ, ಒಂದು ದಿನದ ಮಾತಿದು. ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೆ. ಈ ಪಿಜನ್ ಏನು ಮಾಡ್ತು, ತನ್ನ ಆಹಾರಕ್ಕೋಸ್ಕರ ಹುಡುಕಾಟ, ಖೋಜ್ ಅಂದರೆ ಹುಡುಕೋದಕ್ಕೆ ಹೋಯ್ತು. ಥೋಡಿ ದೂರ ಉಡ್ನೆ ಪರ್ ಏಕ್ ಛೋಟಾ ಕಬೂತರ್ ಬೋಲ. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಪಾರಿವಾಳ, ಯಂಗ್ ಪಾರಿವಾಳ ಹೇಳತ್ತಂತೆ, ದೇಖೋ ಉದರ್ ದೇಖೋ, ಹೇ ನೋಡಿ ನೋಡಿ ಅಂತಂತೆ. ಕಿತನೆ ದಾನೆ ಬಿಕ್ರೆ ಪಡೆ ಹೇ, ಎಷ್ಟು ಧಾನ್ಯಗಳು ಚೆಲ್ಲಿವೆ. ಧರ್ತಿ ಪರ್ ಕಿತನೆ ದಾನೆ ಬಿಕ್ರೆ ಪಡೆ ಹೇ, ಇವು ಏನು ಭೂಮಿ ಮೇಲೆ ಎಷ್ಟೊಂದು ಧಾನ್ಯಗಳು ಬಿದ್ದಿದ್ದಾವೆ ಅಂತ ಆ ಸಣ್ಣ ಯಂಗ್ ಪಾರಿವಾಳ ಪಿಜನ್ ಹೇಳುತ್ತಂತೆ. ಸೊ ಒಮ್ಮೆ ಪಾರಿವಾಳಗಳು ಆಹಾರ ಹುಡ್ಕೊಂಡಿರ್ತಿ ಬರಬೇಕಾದ್ರೆ ಹೇಳುತ್ತೆ. ಸ್ವಲ್ಪ ದೂರದಲ್ಲಿ ಸಾಕಷ್ಟು ಕಾಳುಗಳು ಕಂಡವು ಅಲ್ವಾ. ಬಹಳ ಇದ್ದುದನ್ನು ನೋಡಿ ಸಂತೋಷಗೊಂಡು, ಮತ್ತು ಆ ಪಾರಿವಾಳ ಸಂತೋಷದಿಂದ ಏನು ಹೇಳುತ್ತೆ, ಆ ಕಡೆ ಹೊರಟರು. ಅಷ್ಟರಲ್ಲಿ ಹಿರಿಯ ಪಾರಿವಾಳ ಒಂದು ಏನು ಮಾಡುತ್ತೆ ನೋಡೋಣ ಮುಂದಕ್ಕೆ. ಏಕ್ ದಿನ ಕಿ ಬಾತ್ ಹೈ ಅಲ್ವಾ, ಒಂದು ದಿನದ ವಿಷಯ ಇದು. ಪಾರಿವಾಳ ಏನು ಮಾಡ್ತು, ಪಾರಿವಾಳಗಳೆಲ್ಲ ಸೇರಿ ಧಾನ್ಯಗಳನ್ನ ಹುಡ್ಕೋದಕ್ಕೆ ಹೋಯ್ತು. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಸಣ್ಣ ಪಾರಿವಾಳ ಹೇಳುತ್ತೆ, ನೋಡಿ ನೋಡಿ ಧಾನ್ಯಗಳು, ಎಷ್ಟು ಧಾನ್ಯಗಳು ಬಿದ್ದಿವೆ, ಬಿಕ್ರೆ ಪಡೆ ಚೆಲ್ಲಿ ಎಷ್ಟೊಂದಿದೆ ಭೂಮಿ ಮೇಲೆ ಅಂತ ಹೇಳ್ತಾ ಇದೆ. ಸೊ once upon a time there was
One morning of a flock of pigeons was flying in search of food. Suddenly their leader saw some grains, is it not? Okay, they said so many things is found. कबूतर ने कहा, क्या कहा कबूतर? कबूतर ने क्या कहा? कबूतर उधर देखने लगे। उन्हें धरती पर बहुत से दाने दिखाई पड़े। कबूतर धीरे धीरे नीचे उतरने लगे। ಕಬೂತರ್ ಅಂದರೆ ಪಿಜನ್, ಪಾರಿವಾಳ ಅಲ್ಲಿ ನೋಡ್ತು, ಅಲ್ಲೇ ನೋಡ್ಲಿಕ್ಕೆ ಶುರು ಮಾಡ್ತು. ಮತ್ತೆ ಉನ್ಹೋನೆ ಧರ್ತಿ ಪರ್ ಬಹುತ್ ಅಂದರೆ ಭೂಮಿ ಮೇಲೆ ಮೆತ್ತಗೆ ನಿಧಾನಕ್ಕೆ ಧಾನೆ ದಿಕಾಯಿ ಪಡೆ, ಅದಕ್ಕೆ ಪೂರ್ತಿ ಧಾನ್ಯಗಳು ಕಂಡವು. ಕಬೂತರ್ ಧೀರೆ ಧೀರೆ ನಿಧಾನಕ್ಕೆ ಈ ಪಾರಿವಾಳ ಕೆಳಗಡೆ ಇಳಿತವೆ. ತಬಿ ಏಕ್ ಬೂಢಾ ಕಬೂತರ್ ಬೋಲ, ಆಗ ಒಂದು ವಯಸ್ಸಾದಂತಹ ಪಾರಿವಾಳ ಹೇಳುತ್ತೆ, ಟಹರೋ ಟಹರೋ ಹಬಿ ಮನ್ ಉತ್ತರೋ, ನಿಲ್ಲಿ ನಿಲ್ಲಿ, ಈಗ ಇಳಿಬೇಡಿ. ಜಂಗಲ್ ಮೇ ಇತನೆ ದಾನೆ ಕಹಾ ಸೆ ಆಯೆ, ಈ ಕಾಡಿನಲ್ಲಿ ಇಷ್ಟೊಂದು ಧಾನ್ಯಗಳು ಹೇಗೆ ಬಂದವು? ಪ್ರಶ್ನೆ ಅಲ್ವಾ? ಎಷ್ಟು ಚೆನ್ನಾಗಿ ಕೇಳ್ತೀವಿ ನೋಡಿ. ಏಕ್ ದೂಸರಾ ಕಬೂತರ್ ಬೋಲಾ, ಕಹಿ ಸೆ ಭಿ ಆಯೆ ಹೋ, ಎಲ್ಲಿಂದಾದರೂ ಬಂದಿರುತ್ತೆ. ಆವೋ ಹಮ್ ಸಬ್ ಮಿಲ್ಕರ್ ದಾನೆ ಖಾಯ್, ಎಲ್ಲೋ ಇಂದ ಬಂತು, ಈಗ ಬನ್ನಿ ನಾವೆಲ್ಲ ಹೋಗಿ ಧಾನ್ಯವನ್ನು ತಿನ್ನೋಣ ಅಂತ ಹೇಳ್ತಾ ಇದೆ. ಯಾವುದು? ಪಾರಿವಾಳ ಅಲ್ವಾ? ಈ ಪಾರಿವಾಳ, ವಯಸ್ಸಾದ ಪಾರಿವಾಳ ಏನು ಮಾಡ್ತಿದೆ? ತಡಿತಾ ಇದೆ. ಏನಂತ? ತಡೀರಿ, ಹೋಗಬೇಡಿ, ಹಾಗೆಲ್ಲ ಹೋಗಬೇಡಿ, ಎಲ್ಲಿಂದ ಬಂದಿವೆ, ದುಡುಕಬೇಡಿ, ಹೋಗಬೇಡಿ ಅಂತ ಹೇಳ್ತಾ ಇದೆ. ಅದಕ್ಕೆ ಇನ್ನೊಂದು ಪಾರಿವಾಳ ಹೇಳ್ತಿದೆ, ಎಲ್ಲಿಂದ ಬರುತ್ತೆ? ಫ್ರಮ್ ವೇರ್ ಇಟ್ ವಿಲ್ ಕಮ್, ಕಮ್ ವಿಲ್ ಹ್ಯಾವ್ ದ ಗ್ರೈನ್ಸ್. ಕಬೂತರ್ ಧರ್ತಿ ಪರ್ ಉತ್ತರನೇ ಲಗೆ, ಕಡೆಗೆ ಭೂಮಿಯ ಮೇಲೆ ಇಳಿದ್ಬಿಡ್ತು. ಪರ್ ಬೂಢಾ ಕಬೂತರ್ ಉನ್ಕೆ ಸಾಥ್ ನಹಿ ಗಯ, ಆದರೆ ಆ ವಯಸ್ಸಾದ ಪಾರಿವಾಳ ಅವ್ರ ಜೊತೆಗೆ ಹೋಗಲಿಲ್ಲ. ಕಬೂತರ್ ದಾನೆ ಚುಗನೆ ಲಗೆ, ಅದು ತಿನ್ನೋದಕ್ಕೆ ಶುರು ಮಾಡ್ತು, ಪಾರಿವಾಳ ತಿನ್ನೋದಕ್ಕೆ ಶುರು ಮಾಡಿದ್ವು. वह दूर से ही देखता रहा, कबूतरों ने पेट भर दाने खाए. वह दूर से, ಅವನು ಅಂದರೆ ಆ ಹಂಟರ್ ದೂರದಿಂದ ನೋಡ್ತಾ ಇದ್ದಾನೆ. ಈ ಕಬೂತರ್ ಅಂದರೆ ಈ ಪಾರಿವಾಳಗಳೆಲ್ಲ ಹೊಟ್ಟೆ ತುಂಬ, ಪೇಟ್ ಭರ್ ಅಂದರೆ ಹೊಟ್ಟೆ ತುಂಬ ಧಾನ್ಯಗಳನ್ನ ತಿಂದು. ಅವೇ ಉಡ್ನೆ ಚಾತೈತೆ, ಈಗ ಅವು ಹಾರಬೇಕು ಮೇಲೆ ಅಲ್ವಾ? ಪರ್ ಉಡ್ನಾ ಸಕೆ, ಆದರೆ ಅವಕ್ಕೆ ಹಾರೋದಕ್ಕೆ ಆಗ್ತಾಯಿಲ್ಲ. ವೇ ಜಾಲ್ ಮೇ ಫಸ್ ಗಯೇತೆ, ಯಾಕೆ? ಅವು ಬೇಡನ ಬಳೆಯಲ್ಲಿ ಸಿಕ್ಕಿಕೊಂಡ್ವು. ಸೊ ಏನಾಯಿತು? ಪಾರಿವಾಳಗಳೆಲ್ಲವೂ ಕಾಳುಗಳನ್ನು ತಿಂದ ಮೇಲೆ ಹಾರಲು ಪ್ರಯತ್ನಿಸಿದವು. ಮೊದಲೇ ಹೇಳ್ತಲ್ವಾ ನೋಡಿ, ಅದು ಪಾರಿವಾಳ ಹೇಳ್ತು, ವಯಸ್ಸಾದ ಪಾರಿವಾಳ ಆ ಕಾಳಿನ ಆಸೆಯಿಂದ ಇಳಿದು ಬಂದು ತೊಡಗಿದು. ಆದರೆ ಹಿರಿಯ ಪಾರಿವಾಳ ಮಾತ್ರ ಇಳಿಯಲೇ ಇಲ್ಲ. ಪಾರಿವಾಳಗಳೆಲ್ಲವೂ ಕಾಳುಗಳನ್ನು ತಿಂದ ಮೇಲೆ ಹಾರಲು ಪ್ರಯತ್ನಿಸಿದವು, ಆದರೆ ಸಾಧ್ಯವಾಗಲಿಲ್ಲ. ಏಕೆ? ಆಗ ಅವುಗಳಿಗೆ ತಾವು ಬಳೆಯಲ್ಲಿ ಸಿಕ್ಕಿ ಬಿದ್ದಿರುವುದು ತಿಳಿಯಿತು ಅಲ್ವಾ? ರುಚಿಗೆ ಬೇಗ ಬೇಗ ಹೋಗಿ ಏನಾಗುತ್ತೆ ಅನ್ನೋದು ಗೊತ್ತಾಗ್ದಿರ ಮೊದಲೇ ಹೋಗಿ ತಿಂದ್ಬಿಡೋದು ಪೂರ್ತಿ. ಆಮೇಲೆ ಅಯ್ಯೋ ಹಿಂಗೆ ಸಿಕ್ಕಾಕೊಂಬಿಟ್ನಲ್ಲ ಅಂತ ಹೇಳಿ ಪೇಚಾಟ ಅಲ್ವಾ, ಪಶ್ಚಾತ್ತಾಪವನ್ನು ಪಟ್ಕೋತವೆ. ಸಿಕ್ಕಿ ಬಿದ್ದಿರೋದು ತಿಳಿಯಿತು ಅಲ್ವಾ? ಎಲ್ಲವೂ ಕಿರ್ಚಾಡತೊಡಗಿದವು ಅಲ್ವಾ? ಕಬೂತರನೇ ಪೇಟ್ ಬರ ಅಂದರೆ ಈಗ ಎಲ್ಲರೂ ಕಿರ್ಚಾಡ್ತಾರೆ, ಎಲ್ಲ ಪಾರಿವಾಳು ಕಿರ್ಚ್ತವೆ ಪಾಪ ಅಲ್ವಾ? ಆಮೇಲೆ ಏನಾಯಿತು? ಆಗ ಏನಾಯಿತು ಅಂತೇಳಿದರೆ, ಕಿರಿಚಾಡ್ತಿದ್ದದನ್ನು ನೋಡಿ ಆಗ ಹಿರಿಯ ಪಾರಿವಾಳ ಎಲ್ಲರಿಗೂ
ಧೈರ್ಯ ಹೇಳಿ ಉಪಾಯ ಹೇಳಿತು. ಆ ಕೆಳಗಡೆ ಇಳಿಯದೇ ಇರಲಿಲ್ವಲ್ಲ, ಆ ಒಂದು ಪಾರಿವಾಳ ಏನು ಹೇಳುತ್ತೆ ನೋಡೋಣ. ತಬಿ ಏಕ್ ಕಬೂತರ್ ಚಿಲ್ಲಾನೆ ಲಗಾ. ಆಗ ಕಬೂತರ್ ಒಂದು ಪಾರಿವಾಳ ಕಿರ್ಚಾಡ್ತಿದೆ. ಉದರ್ ದೇಖೋ ಕೋಯಿ ಆ ರಹಾ ಹೈ. ಅಲ್ಲಿ ನೋಡಿ ಯಾರೋ ಬರ್ತಾ ಇದ್ದಾರೆ. ಅರೇ ವಹ್ ಬಹೇಲಿಯಾ ಹೈ. ಅರೇ ಅದು ಯಾರು ಗೊತ್ತಾ? ಅವನು ಹಂಟ್ರ್, ಪಕ್ಷಿಗಳನ್ನ ಹಿಡಿಯುವವ ಅಲ್ವಾ. ಈಸ್ ಅ ಹಂಟರ್ ಈಸ್ ಕಮಿಂಗ್. वो हमें पकड़ने आ रहा है. तभी ये कबूतर क्या चिल्ला रहा है? उधर देखो कोई आ रहा है. अरे हम तो बहेलिया है, वो हमें पकड़ने आ रहा है. बूढ़ा कबूतर बोला, घबराओ मत, सब मिलकर जोर लगाओ और एक साथ जाल को लेकर उड़ चलो. ಈಗ ಪಾರಿವಾಳಗಳೆಲ್ಲವೂ ಏನು ಮಾಡ್ತಿವೆ? ಕಿರ್ಚಾಡ್ತಿವೆ. ಅದರಲ್ಲಿ ಒಂದು ಪಾರಿವಾಳ ಹೇಳಿತ್ತು, ನೋಡಲ್ಲಿ ಬೇಡ ಬರ್ತಾ ಇದ್ದಾನೆ. ಅವನು ಬಂದು ಬರ್ತಾ ಇದ್ದಾನೆ ನೋಡಿದ್ರ. ಉದರ್ ದೇಖೋ ಆ ರಹಾ ಹೈ. ಅರೇ ವತೋ ಪಹೇಲಿ. ಅವನು ಹಂಟ್ರು, ಬೇಡ ಅವನು. ಓ ಆಮೇಲೆ ಪಕ್ಕಣೆ ಆರ, ಅವನು ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಿದೆ. ಅದಕ್ಕೆ ವಯಸ್ಸಾದ ಪಾರಿವಾಳ ಏನು ಹೇಳ್ತಿದೆ ನೋಡಿ. ಗಬ್ರಾವೋ ಮತ್ತು ಭಯಪಡಬೇಡಿ, ಸಬ್ ಮಿಲ್ಕರ್ ಜೋರ್ ಲಗಾವೋ, ಎಲ್ಲರೂ ಒಟ್ಟಿಗೆ ಸೇರಿ, ಮತ್ತು ಏಕ್ ಸಾಥ್ ಎಲ್ಲರೂ ಒಟ್ಟಾಗಿ ಏನು ಮಾಡಬೇಕು? ಆ ಜಾಲ್ ಬಳೆಯನ್ನು ಎತ್ಕೊಂಡು ಹಾರಿ ಅಂತ ಹೇಳ್ಬಿಡ್ತು. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಿದೆ. ಎಲ್ಲರಿಗೂ ಧೈರ್ಯ ಹೇಳಿ ಉಪಾಯ ಹೇಳಿತು. ನೀವೆಲ್ಲರೂ ಏನು ಮಾಡಬೇಕು? ಒಟ್ಟಾಗಿ ಧೈರ್ಯದಿಂದ ಏನು ಮಾಡಬೇಕು? ಬಳೆಯೊಂದಿಗೆ ಹಾರಿರಿ ಎಂದು ಹೇಳ್ಬಿಡ್ತು. ಪಾರಿವಾಳಗಳು ಮೊದಲಿಗೆ ಪ್ರಯತ್ನಿಸಿದವು. ಈಗೇನು ಮಾಡ್ತವೆ? ಪ್ರಯತ್ನವನ್ನು ಮಾಡ್ತವೆ. ಪಾಪ ಕಷ್ಟಕ್ಕೆ ಸಿಕ್ಕಾಕೊಂಡಿದ ಮೇಲೆ, ಹೌದಲ್ವಾ? ಸಬಿ ಕಬೂತರ್. So they found themselves in a trapped net. The next moment they saw the hunter coming towards them. So the pigeon said, oh, that hunter is coming. He is going to catch us. Very wise and brave, he said, listen. The wise pigeon said, listen to me, friends. We are surely in deep trouble, but we need not lose hope. Is it not? Have an idea. We can still get away unharmed. We shall all fly upwards together, carrying the net with us. We can easily lift the net and fly away with it together. ಸೊ ಈಗೇನಾಯಿತು? ಪಾರಿವಾಳಗಳು ಹಾರೋದಕ್ಕೆ ಶುರು ಮಾಡಿದ್ವು. ಸಭಿ ಕಬೂತರೋನೆ ಮಿಲ್ಕರ್ ಜೋರ್ ಲಗಾಯ, ಜಾಲ್ ಕುಚ್ ಊಂಚ್ ಉಠಾ. ಸ್ವಲ್ಪ ಮೇಲಕ್ಕೆತ್ತುವು ಹಾರ್ತಾ ಹಾರ್ತಾ. ಕಬೂತರೋನೆ ಅವ್ರ ಜೋರ್ ಲಗಾಯ, ಮತ್ತೆ ಒಂದಷ್ಟು ಪ್ರಯತ್ನ ಹಾಕಿ ಜೋರಾಗಿ ಹಾರಕ್ಕೆ ಶುರು ಮಾಡ್ತು. ಜಾಲ್ ಅವ್ರ ಊಂಚಾ ಉಠಾ ಗಯಾ. ನೆಟ್ ಸಮೇತ ಏನು ಮಾಡ್ತು? ಎತ್ಕೊಂಡು ಹಾರ್ಬಿಡ್ತು. ಅಬ್ ಕಬೂತರ್ ಜಾಲ್ ಲೇಕರ್ ಉಡ್ನೆ ಲಗಾ. ಈಗೇನು ಮಾಡ್ತು? ಪಾರಿವಾಳಗಳು ನೆಟ್ಟನ್ನು ತಗೊಂಡು ಹಾರ್ಬಿಡ್ತು. ಬೂಢ ಕಬೂತರ್ ಹಾಗೆ ಉಡ್ ರಹಾ ಥಾ. ವಯಸ್ಸಾದ ಪಾರಿವಾಳ ಮುಂದಕ್ಕೆ ಹೋಗ್ತಾ ಇದೆ. ಸಬ್ ಕಬೂತರ್ ಉಸ್ಕೆ ಪೀಛೆ ಉಡ್ನೆ ಲಗೆ. ವಯಸ್ಸಾದ ಕಬೂತರ್ ಅಂದರೆ ವಯಸ್ಸಾದ ಪಾರಿವಾಳದ ಹಿಂದೆ ಇನ್ನು ಉಳಿದ ಪಾರಿವಾಳಗಳೆಲ್ಲವೂ ಅದ್ರ ಹಿಂದೆ ಹೋಗ್ತಾ ಇದ್ವು. ಅಂದರೆ ಈ ಒಂದು ಪಾಠದಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಒಂದು ಪಾರಿವಾಳ ಇದೆಯಲ್ಲ, ಈ ವಯಸ್ಸಾದ ಪಾರಿವಾಳ ಏನು ಹೇಳಿತ್ತು? ಪಾರಿವಾಳಗಳು ಮೊದಲಿಗೆ ಪ್ರಯತ್ನಿಸಿದ, ಅದಾದಮೇಲೆ ಆಯಿತು, ಸಾಧ್ಯವಾಗಲಿಲ್ಲ. ಮತ್ತಷ್ಟು ಪ್ರಯೋಗದಿಂದ ಹಾರಿದು.
ಹಿರಿಯ ಪಾರಿವಾಳ ಮುಂದೆ ದಾರಿ ತೋರಿಸ್ತು. ಹಾರುತ್ತಾ ಹಾರುತ್ತಾ ಉಳಿದವುಗಳು ಏನು ಮಾಡ್ತು, ಬಳೆಯೊಂದಿಗೆ ಹಿಂಬಾಲಿಸ್ತಿದ್ವು. ಪಾರಿವಾಳ ಮುಂದಕ್ಕೆ ಹೋಯ್ತು, ಇವೆಲ್ಲ ಬಲೆ ಸಮೇತ ಹಾರಿಕೊಂಡು ಹಿಂದಕ್ಕೆ ಹೋಗ್ತಾ ಇದೆ. ವಯಸ್ಸಾದ ಪಾರಿವಾಳದ ಹಿಂದೆ ಹಿಂಬಾಲಿಸ್ತಿದ್ವು. ಸಾಕಷ್ಟು ದೂರ ಹಾರಿದ ಮೇಲೆ ಒಂದು ಮರ ತೋರಿಸಿ ಅದರ ಕೆಳಗೆ ಇಳಿಯಲು ಸಹಾಯ ಮಾಡಿ ಅಂತ ಈ ವಯಸ್ಸಾದ ಪಾರಿವಾಳ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ. जाल लेकर उड़ने लगे. बूढ़ा कबूतर आगे आगे उड़ रहा था. सब कबूतर उसके पीछे उड़ने लगे. ಎಲ್ಲ ಅದ್ರ ಹಿಂದೆ ಹೋಗ್ತಿದ್ವು. ಈಗ ಏನು ಮಾಡ್ತು ಬೂಢಾ ಕಬೂತರ್ ನೋಡೋಣ ಮುಂದಕ್ಕೆ. बूढ़ा कबूतर उन्हें लेकर बहुत दूर उड़ गया. ತುಂಬ ದೂರಕ್ಕೆ ಕರ್ಕೊಂಡೋಗ್ಬಿಡ್ತು ವಯಸ್ಸಾದ ಪಾರಿವಾಳ. उसने एक पेड़ की तरफ इशारा किया. ಒಂದು ಮರದ ಮೇಲೆ ಇಳಿಯೋದಕ್ಕೆ ಹೇಳ್ಬಿಡ್ತು. ವ ಬೋಲಾ इस पेड़ के नीचे उतार जाओ. ಈ ಮರದ ಕೆಳಗಡೆ ಎಲ್ಲರೂ ಇಳಿಯಿರಿ ಅಂತ ಹೇಳ್ತು. यहाँ एक चूहा रहता है. ಇಲ್ಲಿ ಒಂದು ಇಳಿ ವಾಸ ಮಾಡ್ತಾ ಇದೆ. ವಹ ಮೇರಾ ಮಿತ್ರ ಹೇ. ಅವನು ನನ್ನ ಫ್ರೆಂಡ್. ಯಾರು? ಇಳಿರಾಯ. ವಹ ಹಮಾರಿ ಮದದ್ ಕರೇಗಾ. ಅವನು ನಮಗೆ ಸಹಾಯವನ್ನ ಮಾಡ್ತಾನೆ ಅಂತ ವಯಸ್ಸಾದ ಪಾರಿವಾಳ ಹೇಳ್ತಿದೆ. ಬೂಢಾ ಕಬೂತರ್ ಚೂಹೆ ಕೋ ಬುಲಾ ಲಾಯ. ಈಗ ಹೋಗಿ ಅವ್ರನ್ನೆಲ್ಲ ಇಳಿಸ್ಬಿಟ್ಟು ಈ ವಯಸ್ಸಾದ ಪಾರಿವಾಳ ಹೋಗಿ ಏನು ಮಾಡ್ತಿದೆ, ಆ ಒಂದು ಇಳಿರಾಯನನ್ನ ಕರ್ಕೊಂಬರ್ತಿದೆ. ಚೂಹೆನೆ ಜಾಲ್ ಕಾಟ್ ದಿಯಾ. ಈಗ ಆ ಇಳಿ ಬಂದು ಆ ಬಳೆಗಳನ್ನೆಲ್ಲ ಕಡಿತವೆ, ಕಚ್ಚಿಬಿಡ್ತು. ಕಬೂತರ್ ಜಾಲ್ ಸೇ ನಿಕಲ್ ಆಯೆ. ಈಗ ಪಾರಿವಾಳಗಳೆಲ್ಲವೂ ಬಳೆಯಿಂದ ಬಿಡುವಾದು ಹೊರಗಡೆ ಬರ್ತವೆ. ಉನ್ಹೋನೆ ಚೂಹೆ ಕೋ ಧನ್ಯವಾದ ದಿಯಾ. ಏನು ಮಾಡ್ತವೆ ಈ ಪಾರಿವಾಳಗಳು ಎಲ್ಲ ಸೇರಿ ಈ ಇಳಿರಾಯನಿಗೆ ಧನ್ಯವಾದಗಳನ್ನ ಅರ್ಪಿಸಿದವು ಅಲ್ವಾ. ಥ್ಯಾಂಕ್ಸ್, ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ. ಹಾಗೆ ಹೋಗ್ಬಿಡೋದಾ ನೋಡಿ. ಅದಕ್ಕೆ ಈಗ ಏನಾಯಿತು, ಪಾರಿವಾಳ ಬಳೆಯಲ್ಲಿದ್ದ ಪಾರಿವಾಳಗಳಿಗೆ ದಯಪಾಲಿಸಿದ್ಯಾರು? ಇಲಿ ಅಲ್ವಾ. ಇಲ್ಲಿ ಏನಂತ ಹೇಳ್ತಿದ್ದ ಪಾರಿವಾಳ, ತನಗೊಬ್ಬ ಇಲಿ ಮಿತ್ರ ಇರುವುದಾಗಿ ಹೇಳಿ ಅದು ತನ್ನ ಮಿತ್ರ ಇಲಿಯನ್ನು ಕೂಗಿತು. ಇಲಿ ಬಂದು ಬಳೆಯನ್ನು ಕಚ್ಚಿ ಪಾರಿವಾಳಗಳನ್ನ ರಕ್ಷಿಸಿತು. ಪಾರಿವಾಳಗಳು ಇಲಿಗೆ ಏನು ಹೇಳಿದ್ವು? ಕೊನೆಗೆ ಧನ್ಯವಾದ ಹೇಳಿದ್ವು. ಇಸ್ ಇಟ್ ನಾಟ್? ಸೊ they all flapped their wings and rose together high into the air. The pigeons made a good escape from that hunter. The pigeons' leader's friend mouse lives in a hole at the foot of a tree. Nearby they flew to the place where that mouse lived. The mouse cut the cords of a net to places the pigeon were set free. The pigeons thanked the mouse and the wise pigeon and flew away merrily, happily. ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಅದಕ್ಕೆ ಯಾವಾಗಲೂ ದೊಡ್ಡವ್ರ ಮಾತನ್ನು ನಾವು ಕೇಳಬೇಕು, ಸಣ್ಣ ಬುದ್ಧಿ ಇಟ್ಕೊಬಾರ್ದು ಅಲ್ವಾ. ಆ ಥರಕ್ಕೆ ಅಪಾಯ, ಆತರ ಪಟ್ರೇನೋ ಅಪಾಯ ಹಾನಿ ಅಲ್ವಾ, ಅಪಾಯನೇ ಆಗುತ್ತೆ. ಅದನ್ನ ಆತ್ರಗಾರರಿಗೆ ಬುದ್ಧಿ ಕಡಿಮೆ. ಹಾಗೆ ಇದು ಈ ಪಾಠದಲ್ಲಿ ನಮಗೆ ಅರಿವಾಗುತ್ತೆ. जिस पाठ का सारांश जैसे होता है बच्चों, एकता का लाभ. ಮತ್ತೆ ಇನ್ನೊಂದೇನು, ಒಟ್ಟಿಗೆ ಸೇರಿದರೆ ಲಾಭದಾಯಕ ಅಲ್ವಾ. ಅದನ್ನ ಏಕತಾ ಕಾ ಲಾಭ. नीति बोध की कहानी है. कबूतरों का दाने रखने के लोभ में जाल में फंसना सबको मिलकर जाल को ही उठकर उड़ना और चूहे की मदद से जाता को काटने आदि का रोचक वर्णन है.
जंगल में पीपल का एक पेड़ था। उस पेड़ पर बहुत से कबूतर रहते थे। कबूतर रात भर आराम करते, दिन में भोजन की खोज में घूमते रहते। एक दिन की बात है, कबूतर भोजन की खोज में गया। थोड़ी दूर पर धरती पर दाने बिखरे पड़े थे। उसी समय छोटे छोटे सभी कबूतर बोल टटरा और टटरो किया, अभी मत जाओ, जंगल में इतने दाना कहाँ से आए? एक बूढ़े कबूतर ने प्रश्न बोला। किंतु कबूतर को सिर्फ दाने चाहिए। पेट के लिए अभी, स्वाद के लिए अभी क्या चाहिए? दाने चाहिए। सोच विचार किए बिना धरती पर उतरने लगे। बूढ़ा कबूतर समझाने लगा, किंतु माने नहीं। सब दाने की लालच में पड़कर खुशी से दाने खा लिए। बाद में वे उड़ना चाहते थे, तब कबूतर चिल्लाने लगे, इसीलिए जाल के बिछाए था। वह बहेलिया भी आते हुए दिखाई पड़ा। कबूतर सभी घबरा गए। तब बूढ़ा कबूतर बोला, घबराओ मत, सब मिलकर जोर लगाकर एक साथ जाल को लेकर उड़ चलो। बड़े कबूतर की बात मानकर सभी कबूतरों ने क्या किया? अभी मिलकर जोर लगाकर जाल लेकर उड़ने लगे। बड़ा कबूतर, ऐसा बूढ़ा कबूतर है ना, आगे आगे उड़ रहा था। सारे कबूतर जाल के साथ उसका पीछा किया। एक पेड़ की और इशारा करते हुए कहा, यहाँ उतर जाओ। यह मेरा मित्र है, यह हमारी मदद करेगा। बूढ़ा कबूतर चूहे को बुला लाया। चूहे ने जाल काट दिया। कबूतर जाल से निकल आए। उन्होंने सब मिलकर चूहे को धन्यवाद दिया। कितना अच्छा है ना बच्चों ये पाठ? सबको यह समझ में आ गई है ना बच्चों? सब छात्रों के लिए धन्यवाद।